ಆರಾಧ್ಯ ಮೂರ್ತಿ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ಕಳೆದ 2 ದಿವಸಗಳಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಿಂದುತ್ವ ಮತ್ತು ಧರ್ಮದ ಕೆಲಸವನ್ನ ಮಾಡಿರ್ತಕ್ಕಂತಹ ಕಾರ್ಯಕರ್ತರ ಮೇಲೆ ವಿನಾಕಾರಣ ಕೇಸು ದಾಖಲು ಮಾಡತಕ್ಕಂತಹ ಈ ಸಮಾಜಕ್ಕೆ ತಮ್ಮನ್ನು ತಾನು ಸಮರ್ಪಣೆ ಮಾಡಿಕೊಂಡಿರ್ತಕ್ಕಂತಹ ಹಿರಿಯರ ಮನೆಗೆ ರಾತ್ರೋರಾತ್ರಿ ಇಲಾಖೆಯ ಮುಖಾಂತರ ಕಿರುಕುಳ ಕೊಡತಕ್ಕಂತಹ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಸಂಘಟನೆಗೋಸ್ಕರ ಮತ್ತು ಈ ರಾಷ್ಟ್ರದ ಕೆಲಸವನ್ನ ಮಾಡತಕ್ಕಂತಹ ಕಾರ್ಯಕರ್ತರ ಮಾನಸಿಕ ಸ್ಥಿತಿಯನ್ನ ಕುಗ್ಗಿಸೋದಕ್ಕೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇರತಕ್ಕಂತಹ ದಮನಕಾರಿ ಕ್ರಮದ ವಿರುದ್ಧ ನಡೆಯತಕ್ಕಂಥ ಈ ಖಂಡನಾ ಸಭೆಯ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಹಿರಿಯರಾಗಿರುವಂತಹ ಮಹೇಂದ್ರ ವರ್ಮರವರೇ, ಈ ಕಾರ್ಯಕ್ರಮದಲ್ಲಿ ದಿಕ್ಸೂಚಿ ಭಾಷಣವನ್ನ ಮಾಡಿ ಕಾರ್ಯಕರ್ತರಿಗೆ ಮಾನಸಿಕ ಶಕ್ತಿಯನ್ನ ಕೊಟ್ಟಿರ್ತಕ್ಕಂತಹ ಗಣರಾಜ್ ಭಟ್ ಅವರೇ, ಕಾನೂನಿನ ಮುಖಾಂತರ ಕಾರ್ಯಕರ್ತರ ಭಾವನೆಗಳಿಗೆ ಶಕ್ತಿಯನ್ನ ಕೊಟ್ಟು ಫಲಾಪೇಕ್ಷೆ ಇಲ್ಲದೆ ನಿರಂತರವಾಗಿ ಹಿಂದೂ ಸಮಾಜದ ಕೆಲಸವನ್ನ ಮಾಡ್ತಾ ಇರತಕ್ಕಂತಹ ನ್ಯಾಯವಾದಿಗಳಿರ್ತಕ್ಕಂತಹ ಚಿನ್ಮಯಿ ರೈ ಅವರೇ, ಭಾರತೀಯ ಜನತಾ ಪಕ್ಷದ ನಾಯಕರಾಗಿ ಧಾರ್ಮಿಕ ವಿಚಾರಧಾರೆಗಳಲ್ಲಿ ತಮ್ಮನ್ನು ತಾನು ತೊಡಗಿಸಿಕೊಂಡು ತನ್ನ ಜೀವನದ ಕೊನೆಯ ಕ್ಷಣದಲ್ಲಿಯೂ ಧರ್ಮಕ್ಕೋಸ್ಕರ ಮತ್ತು ಹಿಂದುತ್ವಕ್ಕೋಸ್ಕರ ತ್ಯಾಗವನ್ನ ಮಾಡಿ ನಮಗೆಲ್ಲರಿಗೂ ಆದರ್ಶವಾಗಿರ್ತಕ್ಕಂತಹ ಬೋಡಿಯಾರು ರಾಧಾಕೃಷ್ಣ ರೈ ಅವರೇ, ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂತಹ ಗೌರವಾನ್ವಿತ ಅತಿಥಿಗಳೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂತಹ ಸಜ್ಜನ ಬಂಧುಗಳೇ, ಶ್ರದ್ಧೆಯ ತಾಯಂದಿರೇ, ಕಾಶ್ಮೀರದಲ್ಲಿ ನಡೆದಿರತಕ್ಕಂತಹ ಘನಘೋರ ಕೃತ್ಯದ ನೋವನ್ನ ಮರೆತು ಮತ್ತೆ ಆ ರೀತಿಯ ಘಟನೆಗಳು ನಮ್ಮ ದೇಶದಲ್ಲಿ ನಡಿಬಾರದು ಅನ್ನತಕ್ಕಂಥ ಸಂಕಲ್ಪದ ನಡುವೆ ಈ ರಾಷ್ಟ್ರಕ್ಕೆ ಶಕ್ತಿಯನ್ನ ಕೊಟ್ಟು ಯಾವ ಪಾಕಿಸ್ತಾನಕ್ಕೆ ಮತ್ತೆ ಕೊನೆಯ ಎಚ್ಚರಿಕೆಯನ್ನ ಕೊಟ್ಟಿರ್ತಕ್ಕಂತಹ ನರೇಂದ್ರ ಮೋದಿ ಅವರ ಆ ಕಾರ್ಯವೈಖರಿಗೆ ಶಕ್ತಿಯನ್ನ ಕೊಟ್ಟು ಮತ್ತೆ ಈ ಸಮಾಜಕ್ಕೋಸ್ಕರ ಕೆಲಸ ಮಾಡ್ತೇವೆ ಅನ್ನತಕ್ಕಂಥ ಯೋಚನೆಯಲ್ಲಿ ಇರತಕ್ಕಂಥ ಸಂದರ್ಭದಲ್ಲಿ ಮತ್ತೆ ನಮ್ಮ ಹಿರಿಯರಾಗಿರ್ತಕ್ಕಂತಹ ಡಾಕ್ಟರ್ ಪ್ರಭಾಕರ್ ಭಟ್ ಅವರ ಮೇಲೆ ಕೇಸು ದಾಖಲು ಮಾಡತಕ್ಕಂತಹ ಪ್ರಯತ್ನ ಮತ್ತು ಸಂಘಟನೆಯ ಕೆಲಸ ಮಾಡತಕ್ಕಂತಹ ಕಾರ್ಯಕರ್ತರ ಮೇಲೆ ನಿರಂತರವಾಗಿ ಅವರ ಮಾನಸಿಕ ಸ್ಥೈರ್ಯವನ್ನ ಕುಗ್ಗಿಸ್ತಕ್ಕಂತಹ ವ್ಯವಸ್ಥೆಗೋಸ್ಕರ ಸರ್ಕಾರ ಪ್ರಾಯೋಜಿತವಾಗಿ ನಿರಂತರವಾಗಿ ಹಿಂಸೆಯನ್ನ ಕೊಟ್ಟಿರ್ತಕ್ಕಂತಹ ಆ ಸಂದರ್ಭದಲ್ಲಿ ಹಿಂದೂ ಸಮಾಜದ ಶಕ್ತಿ ಏನು ಅನ್ನೋದನ್ನ ತೋರಿಸೋದಕ್ಕೋಸ್ಕರ ನಾವೆಲ್ಲ ಇವತ್ತು ಒಂದಾಗಿ ಒಟ್ಟಾಗಿ ಸೇರಿದ್ದೇವೆ. ನಾವೆಲ್ಲರೂ ಕೂಡ ಈ ರಾಷ್ಟ್ರಕ್ಕೆ ಗೌರವವನ್ನು ತರತಕ್ಕಂತಹ ಕೆಲಸ ಕಾರ್ಯಗಳು, ಸನಾತನವಾಗಿರತಕ್ಕಂತಹ ಧರ್ಮದ ಕೆಲಸವನ್ನ ಮಾಡ್ತಾ ಈ ಸಮಾಜಕ್ಕೆ ಶಕ್ತಿಯನ್ನ ತುಂಬತಕ್ಕಂತಹ ವ್ಯವಸ್ಥೆಯ ಅಡಿಯಲ್ಲಿ ಜೋಡಿಸಿಕೊಂಡವರು ಅಂತ ನಾನು ಭಾವಿಸಿದ್ದೇನೆ. ಅನೇಕ ವರ್ಷಗಳ ಕಾಲ ಹೋರಾಟಗಳು, ಸಂಘರ್ಷಗಳು, ಅಪಮಾನಗಳು, ಅವಮಾನಗಳು ಎಲ್ಲವನ್ನ ಸಹಿಸ್ತಾ ಯಾವುದೇ ಒಂದು ಕಠಿಣ ಸಂದರ್ಭದಲ್ಲಿಯೂ ಕೂಡ ಪಲಾಯನವನ್ನ ಮಾಡದೆ ಈ ಸಮಾಜಕ್ಕೋಸ್ಕರ ಅರ್ಪಣೆ ಮಾಡಿರ್ತಕ್ಕಂತಹ ನೂರಾರು ಸಂಗತಿಗಳನ್ನ ಇವತ್ತು ನೆನಪಿಸಬೇಕಾಗಿರ್ತಕ್ಕಂತಹ ಕಾಲಘಟ್ಟದಲ್ಲಿ ನಾವೆಲ್ಲ ಬಂದು ನಿಂತಿದ್ದೇವೆ. 2 ವರ್ಷಗಳ ಹಿಂದೆ
ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಬಂದ ನಂತರದ ದಿವಸಗಳಲ್ಲಿ ನಡೆದಿರತಕ್ಕಂತಹ ನೂರಾರು ವಿದ್ಯಮಾನಗಳು ಯಾವ ಮತಾಂಧ ಶಕ್ತಿಗಳನ್ನ ಓಲೈಕೆ ಮಾಡತಕ್ಕಂತಹ ಮತ್ತು ತುಷ್ಟೀಕರಣದ ರಾಜಕಾರಣಕ್ಕೋಸ್ಕರ ಯಾವುದೇ ಕೆಳಮಟ್ಟಕ್ಕೂ ಕೂಡ ಇಳಿಯೋದಕ್ಕೆ ನಾವು ಸಿದ್ಧರಿದ್ದೇವೆ ಅನ್ನತಕ್ಕಂತಹ ಸಂದೇಶವನ್ನ ಕೊಟ್ಟಿರತಕ್ಕಂತಹ ಸಂಗತಿಗಳನ್ನು ನೆನಪಿಸಬೇಕಾಗಿರ್ತಕ್ಕಂತಹ ಅವಶ್ಯಕತೆ ಇದೆ. ಧಾರ್ಮಿಕ ವ್ಯವಸ್ಥೆಯನ್ನು ಮಾಡತಕ್ಕಂತಹ ಸಂದರ್ಭದಲ್ಲಿ ನೂರಾರು ಕಾನೂನುಗಳನ್ನು ನಿಬಂಧನೆಗಳನ್ನು ತಂದ್ರು. ಮೂಢನಂಬಿಕೆಗಳನ್ನ ಮೂಢನಂಬಿಕೆಗಳ ಹೆಸರಿನಲ್ಲಿ ಅಳಿಸಿ ಹಾಕತಕ್ಕಂತಹ ಪ್ರಯತ್ನವನ್ನ ಮಾಡಿದ್ರು. ಯಾವ ಈ ಸಮಾಜದಲ್ಲಿ ಮತಾಂಧರು ಮಾಡತಕ್ಕಂತಹ ಅನೈತಿಕ ಚಟುವಟಿಕೆಗಳು, ಗೋಹತ್ಯೆ ಇರಬಹುದು, ನಮ್ಮ ತಾಯಂದಿರ ಮತಾಂತರ ಇರಬಹುದು, ಸಮಾಜದಲ್ಲಿ ನೂರಾರು ರೀತಿಯ ಸಮಸ್ಯೆಗಳನ್ನ ಸೃಷ್ಟಿ ಮಾಡತಕ್ಕಂತಹ ಮತಾಂಧರನ್ನ ರಕ್ಷಣೆ ಮಾಡತಕ್ಕಂತಹ ಕೆಲಸ ಕಾರ್ಯವನ್ನ ಮಾಡಿದ್ರು. ಪರಿಣಾಮ ಮೊನ್ನೆ ಸುರತ್ಕಲ್ನಲ್ಲಿ ನಡೆದಿರತಕ್ಕಂತಹ ಸುಹಾಸ್ ಅನ್ನತಕ್ಕಂತಹ ದೇಶ ಭಕ್ತನ ಖಗೋಲೆ ನಡೆದಿರತಕ್ಕಂತಹ ಘಟನೆಯನ್ನ ಇವತ್ತು ನೆನಪಿಸಬೇಕಾಗಿರ್ತಕ್ಕಂತಹ ಅನಿವಾರ್ಯತೆ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಆ ಹತ್ಯೆಯ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಇಲಾಖೆಯ ಮುಖಾಂತರ ಮಾಡಿರತಕ್ಕಂತಹ ಕೆಲಸ ಕಾರ್ಯಗಳು, ಯಾವ ಹತ್ಯೆಯನ್ನ ಮಾಡೋದಕ್ಕೆ ಸುಮಾರು 40 ಜನರ ತಂಡ ಕೆಲಸ ಕಾರ್ಯವನ್ನ ನಿರ್ವಹಿಸಿದಾಗ ಅವರನ್ನ ಬಂಧನ ಮಾಡದೆ ಸುಹಾಸಿನ ವಿರುದ್ಧ ಅವನನ್ನ ರೌಡಿ ಶೀಟರ್ ಅನ್ನತಕ್ಕಂತ ಹೆಸರಿನಲ್ಲಿ ಅವನನ್ನ ವೈಭವೀಕರಿಸತಕ್ಕಂತಹ ಕೆಲಸ ಕಾರ್ಯವನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಹಿಂದೂ ಸಮಾಜ ಸಂಕಲ್ಪವನ್ನ ಮಾಡಿತು. ಯಾವ ತ್ಯಾಗ ಬಲಿದಾನಗಳ ಮುಖಾಂತರ ಈ ಸಮಾಜಕ್ಕೆ ಶಕ್ತಿಯನ್ನು ಕೊಟ್ಟಿರ್ತಕ್ಕಂತಹ ಸಂಘಟನೆಗಳ ಮುಖಾಂತರ ಈ ಸಮಾಜಕ್ಕೆ ಶಕ್ತಿಯನ್ನು ಕೊಟ್ಟು ಹಿಂದೂ ಸಮಾಜಕ್ಕೆ ನೋವಾದಾಗ, ಹಿಂದೂ ಸಮಾಜಕ್ಕೆ ಅಪಮಾನ ಆದಾಗ ಮುಂದೆ ನಿಂತು ಕೆಲಸ ಮಾಡತಕ್ಕಂತ ಕಾರ್ಯಕರ್ತರನ್ನ ಈ ರೀತಿ ಮಾಡತಕ್ಕಂತ ವ್ಯವಸ್ಥೆ ನಿರ್ಮಾಣ ಆದ್ರೆ ಮುಂದಿನ ದಿವಸಗಳಲ್ಲಿ ಸುರತ್ಕಲ್ನಲ್ಲಿ ನಡೆದಿರತಕ್ಕಂತ ಘಟನೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೀತದೆ ಅನ್ನತಕ್ಕಂತ ಯೋಚನೆಯ ನಡುವೆ ನಾವೆಲ್ಲ ಸಂಘಟಿತರಾಗಿರಬೇಕು ಅಂತಕ್ಕಂತ ಯೋಚನೆಯ ನಡುವೆ ಬದುಕತಕ್ಕಂತ ವಾತಾವರಣ ನಿರ್ಮಾಣ ಆಯಿತು. ಸುಹಾಸ್ ಹತ್ಯೆಯ ನಂತರ ಸರ್ಕಾರ ಕೈಗೊಂಡಿರತಕ್ಕಂತಹ ಅನೇಕ ಕ್ರಮಗಳು ಮುಂದಿನ 3 ವರ್ಷಗಳ ಕಾಲ ತುಷ್ಟೀಕರಣದ ರಾಜಕಾರಣವನ್ನು ಮಾಡ್ತೇವೆ. ಮುಂದಿನ 3 ವರ್ಷಗಳ ಕಾಲ ಕರ್ನಾಟಕದಲ್ಲಿರ್ತಕ್ಕಂತಹ ಮತಾಂಧರಿಂದ ಯಾವುದೇ ರೀತಿಯ ಚಟುವಟಿಕೆಗಳು ನಡೆದಂತಹ ಸಂದರ್ಭದಲ್ಲಿ ಅವರಿಗೆ ಶಕ್ತಿಯನ್ನು ಕೊಡುವಂತಹ ಕೆಲಸವನ್ನ ನಾವು ಮಾಡ್ತೇವೆ ಅನ್ನತಕ್ಕಂತಹ ಯೋಚನೆಯ ಅಡಿಯಲ್ಲಿ ಉಸ್ತುವಾರಿ ಸಚಿವರ ಹೇಳಿಕೆಗಳು, ಗೃಹ ಮಂತ್ರಿಯ ಹೇಳಿಕೆಗಳು ಈ ರೀತಿಯ ಮತಾಂಧತೆಗೆ ಪ್ರೇರೇಪಣೆಯನ್ನ ಕೊಡತಕ್ಕಂತಹ ಕೆಲಸ ಕಾರ್ಯ ಸರ್ಕಾರದ ಕಡೆಯಿಂದ ಆಗಿ ಹೋಯಿತು. ನಂತರದ ದಿವಸಗಳಲ್ಲಿ ಕಾರ್ಯಕರ್ತರ ಮಾನಸಿಕ ಸ್ಥಿತಿಯನ್ನ ಕುಗ್ಗಿಸಬೇಕು ಅನ್ನತಕ್ಕಂತ ಯೋಚನೆಯ ಅಡಿಯಲ್ಲಿ ರಾತ್ರೋರಾತ್ರಿ ಕಾರ್ಯಕರ್ತರ ಮನೆಗೆ ತೆರಳಿ ಅವರ ಜೊತೆಗೆ ಫೋಟೋವನ್ನ ಕ್ಲಿಕ್ಕಿಸತಕ್ಕಂತಹ ಕೆಲಸ ಕಾರ್ಯಗಳು ಎಲ್ಲಿವರೆಗೆ ಅಂತ ಹೇಳಿದ್ರೆ ಈಗಾಗಲೇ ಉಲ್ಲೇಖ ಮಾಡಿದ್ರು ಗಣರಾಜ್ ಭಟ್ ಅವರು. ಪುತ್ತೂರಿನ ವಿಶ್ವ ಹಿಂದೂ ಪರಿಷತ್ತಿನ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ, ಈಗಾಗಲೇ ಪ್ರಾಂತದ ಜವಾಬ್ದಾರಿಯನ್ನ ಹೊಂದಿರತಕ್ಕಂಥ 80 ವರ್ಷದ ಪೂವಪ್ಪಣ್ಣನವರ ಮನೆಗೆ 12 ಗಂಟೆಗೆ ಹೋಗಿ ಅವರ ಜೊತೆಗೆ ನಿಂತು ಫೋಟೋವನ್ನ ತೆಗೆಸಿ ಮತ್ತೆ ಇಲಾಖೆಗೆ ಕಳಿಸ್ತಾಳೆ ಅಂತ ಹೇಳಿ. ಆದ್ರೆ ಇವತ್ತು ಹಿಂದುತ್ವಕ್ಕೋಸ್ಕರ ಕೆಲಸ ಮಾಡತಕ್ಕಂತ ಕಾರ್ಯಕರ್ತರನ್ನ ಸರ್ಕಾರ ಮುಂದಿನ ದಿವಸದಲ್ಲಿ ಯಾವ ರೀತಿಯಾಗಿ ನಡೆಸಿಕೊಳ್ತದೆ ಅನ್ನತಕ್ಕಂತ ಯೋಚನೆಯನ್ನ ಮಾಡಬೇಕಾಗಿರ್ತಕ್ಕಂತ ಸಂದರ್ಭದಲ್ಲಿ ನಾವೆಲ್ಲ ಬಂದು ನಿಂತಿದ್ದೇವೆ. ಅದಕ್ಕೋಸ್ಕರ ಈ ರೀತಿಯ ದಮನಕಾರಿ ವ್ಯವಸ್ಥೆಯನ್ನ ವಿರೋಧ ಮಾಡಬೇಕು. ಕಾರ್ಯಕರ್ತರ ಮೇಲೆ ವಿನಾಕಾರಣ ಕೇಸು ದಾಖಲು ಮಾಡತಕ್ಕಂತಹ ಪ್ರಯತ್ನವನ್ನ ಮಾಡಿದರೆ
ಹಿಂದೂ ಸಮಾಜ ಮುಂದಿನ ದಿವಸದಲ್ಲಿ ಉತ್ತರ ಕೊಡ್ತದೆ ಅನ್ನತಕ್ಕಂಥ ಸಂದೇಶವನ್ನ ಇಡೀ ರಾಜ್ಯಕ್ಕೆ ಕೊಡಬೇಕು ಅನ್ನತಕ್ಕಂಥ ಯೋಚನೆಯ ಅಡಿಯಲ್ಲಿ ಎಲ್ಲವನ್ನ ಕೂಡ ಮರೆತು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪುತ್ತೂರಿನಲ್ಲಿ ಪ್ರಥಮ ಬಾರಿಗೆ ಇದಕ್ಕೆ ವಿರೋಧವನ್ನ ಮಾಡ್ತೇವೆ. ಯಾವುದೇ ಕಾರಣಕ್ಕೆ ಇದನ್ನ ಸಹಿಸಿಕೊಳ್ಳತಕ್ಕಂತ ವ್ಯವಸ್ಥೆ ಇಲ್ಲ ಅನ್ನೋದಕ್ಕೆ ಇವತ್ತಿನ ಖಂಡನಾ ಸಭೆಯನ್ನ ನಾವೆಲ್ಲ ಯೋಚನೆ ಮಾಡಿದ್ದೇವೆ. ಪ್ರಾಯಶಃ ಇವತ್ತು ಇಡೀ ಸಮಾಜ ಸಂಕಲ್ಪವನ್ನ ಮಾಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ ಅಂತ ನಾನು ಭಾವಿಸಿದ್ದೇನೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ 100 ವರ್ಷ ಆಗತಕ್ಕಂಥ ಸುಸಂದರ್ಭದಲ್ಲಿ ನಾವೆಲ್ಲ ಇದ್ದೀವಿ. ಮನೆ ಮನೆಯಲ್ಲಿಯೂ ಸಂಘದ ಪ್ರೇರಣೆಯಿಂದ ಸಮಾಜಕ್ಕೆ ಶಕ್ತಿಯನ್ನು ಕೊಡತಕ್ಕಂಥ ನೂರಾರು ಕೆಲಸ ಕಾರ್ಯಗಳು ನಡೆದಿದೆ. ಇವತ್ತು 100 ವರ್ಷ ಆಗತಕ್ಕಂಥ ಸಂದರ್ಭದಲ್ಲಿ ಮತ್ತೆ ಸರ್ಕಾರ ಪ್ರಾಯೋಜಿತವಾಗಿ ಇಲಾಖೆಗಳು ಈ ರೀತಿಯ ಕಾರ್ಯಕರ್ತರ ಮೇಲೆ ಕೇಸು ದಾಖಲು ಮಾಡಿ ಅವರ ಮಾನಸಿಕ ಸ್ಥೈರ್ಯವನ್ನ ಕುಗ್ಗಿಸ್ತಕ್ಕಂಥ ಪ್ರಯತ್ನವನ್ನ ಸರ್ಕಾರ ಮಾಡ್ತಾ ಇರುವಂಥದ್ದು ನಾವೆಲ್ಲ ಇವತ್ತು ಸವಾಲಾಗಿ ಸ್ವೀಕಾರ ಮಾಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ ಅಂತ ನಾನು ಭಾವಿಸಿದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆ ಯಾವತ್ತೂ ಕೂಡ ಬುದ್ಧಿವಂತರಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆ ಯಾವತ್ತೂ ಕೂಡ ಹಿಂದುತ್ವವನ್ನ ಬಿಟ್ಟು ಬದುಕತಕ್ಕಂತ ಸಾಧ್ಯತೆ ಇಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆ ತತ್ವ ಸಿದ್ಧಾಂತ ಆಧಾರದಲ್ಲಿ ಬದುಕುವವರು ಹೊರತು ಅಧಿಕಾರಕ್ಕೋಸ್ಕರ ಮುಸಲ್ಮಾನರ ಓಲೈಕೆ ಮಾಡುವವರು ಅಲ್ಲ ಅನ್ನೋದನ್ನ ಸಾಬೀತು ಮಾಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ. ಅದಕ್ಕೋಸ್ಕರ ಮತ್ತೆ ಕಾರ್ಯಕರ್ತರ ಜೊತೆಗೆ ನಿಲ್ಲಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ. ಇವತ್ತು ಅಧಿಕಾರಕ್ಕೋಸ್ಕರ ನಾನಾ ರೀತಿಯ ಕೆಲಸ ಕಾರ್ಯಗಳನ್ನ ಇವತ್ತು ಮಾಡತಕ್ಕಂತಹ ಸನ್ನಿವೇಶಗಳು ಮುಂದಿನ ದಿವಸದಲ್ಲಿ ನಾವೆಲ್ಲ ಸಂಕಲ್ಪವನ್ನ ಮಾಡಿದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಕ್ಷೇತ್ರದಲ್ಲಿಯೂ ಕೂಡ ಮುಂದಿನ ದಿವಸದಲ್ಲಿ ಧರ್ಮ ಆಧಾರಿತವಾಗಿರತಕ್ಕಂಥ ರಾಜಕಾರಣಕ್ಕೋಸ್ಕರ ಭಾರತೀಯ ಜನತಾ ಪಕ್ಷವನ್ನ ಮತ್ತೆ ಶಕ್ತಿಗೊಳಿಸಬೇಕು ಮತ್ತು ಆ ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡತಕ್ಕಂಥ ಮಾನಸಿಕ ಸ್ಥಿತಿಯನ್ನ ನಿರ್ಮಾಣ ಮಾಡಬೇಕಾಗಿರತಕ್ಕಂಥ ಅವಶ್ಯಕ ಕಾಲಘಟ್ಟದಲ್ಲಿ ನಾವೆಲ್ಲ ಬಂದು ನಿಂತಿದ್ದೇವೆ ಅನ್ನತಕ್ಕಂಥ ವಿಚಾರವನ್ನ ಉಲ್ಲೇಖ ಮಾಡ್ತಾ ನನ್ನ ಮೇಲೂ ಕೂಡ ಗಡೀಪಾರಿನ ಆದೇಶವನ್ನು ಕೊಟ್ಟರು. ನಾನು ಸವಾಲು ಈ ಸಂದರ್ಭದಲ್ಲಿ ಹೇಳುವುದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಸರ್ಕಾರದ ಈ ರೀತಿಯ ಯಾವುದೇ ಆದೇಶಗಳು ಇದ್ದರೂ ಕೂಡ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಸವಾಲಾಗಿ ಸ್ವೀಕಾರ ಮಾಡಿ ಇಡೀ ಹಿಂದೂ ಸಮಾಜಕ್ಕೆ ನ್ಯಾಯವನ್ನ ಕೊಡತಕ್ಕಂತ ಕೆಲಸ ಕಾರ್ಯವನ್ನ ನಾನು ಮಾಡ್ತೇನೆ ಅನ್ನತಕ್ಕಂತ ವಿಚಾರವನ್ನ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಅಧಿಕಾರದ ಅಮಲಿನಲ್ಲಿ ಇವತ್ತು ಕಾರ್ಯಕರ್ತರ ಮೇಲೆ ದಾಳಿ ಮಾಡತಕ್ಕಂತ ಮತ್ತು ಕಾರ್ಯಕರ್ತರ ಮನೆಗಳಿಗೆ ರಾತ್ರೋರಾತ್ರಿ ನುಗ್ಗತಕ್ಕಂತ ಕೆಲಸ ಕಾರ್ಯ ಇವತ್ತು ಸರ್ಕಾರದ ಕಡೆಯಿಂದ ಆಗ್ತಾ ಇದೆ. ಮತ್ತೆ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ, ಇವತ್ತಿನಿಂದ ಯಾವುದೇ ಕಾರಣಕ್ಕೂ ಕೂಡ ಕಾರ್ಯಕರ್ತರ ಮನೆಗಳಿಗೆ ಹೋಗಿ ಅವರಿಗೆ ಮತ್ತೆ ಹಿಂಸೆಯನ್ನ ಕೊಡತಕ್ಕಂತ ಮತ್ತು ಹಿರಿಯರಿಗೆ ಉಪಟಳ ಮಾಡತಕ್ಕಂತ ಪ್ರಯತ್ನವನ್ನ ಮಾಡಿದ್ರೆ ಮುಂದಿನ ದಿವಸಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಿಂದೂ ಸಮಾಜದ ಶಕ್ತಿ ಏನು ಅನ್ನೋದನ್ನ ನಾವು ಸಾಬೀತು ಮಾಡ್ತೇವೆ ಅನ್ನತಕ್ಕಂತ ವಿಚಾರವನ್ನ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಇವತ್ತು ಕಾರ್ಯಕರ್ತರ ಪರವಾಗಿ ನೀವೆಲ್ಲ ನಿಂತಿದ್ದೀರಿ. ನಾನು ಕೂಡ 30-32 ವರ್ಷಗಳ ಕಾಲ ಸಂಘಟನೆ ಮತ್ತು ಸಮಾಜದ ಕೆಲಸವನ್ನ ಮಾಡ್ತಾ ಆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಯೋಚನೆಗಳನ್ನ 100% ಸಮಾಜದಲ್ಲಿ ಸಾಕಾರಗೊಳಿಸತಕ್ಕಂತ ಪ್ರಯತ್ನವನ್ನ ಮಾಡಿದ್ದೇನೆ. ಹಣದ ವ್ಯವಸ್ಥೆಗಳು ನನ್ನಲ್ಲಿಲ್ಲ, ಅಧಿಕಾರ ಅನ್ನುವಂಥದ್ದು ನನಗೆ ಸಿಗಲೇ ಇಲ್ಲ. ಆದರೆ ಈ ರೀತಿಯ ಕಾರ್ಯಕರ್ತರ ಪ್ರೀತಿ ವಿಶ್ವಾಸದಿಂದ ಮುಂದಿನ ದಿವಸದಲ್ಲಿ ಮತ್ತೆ ನಾನು ಪುತ್ತೂರಿನ ರಾಜಕಾರಣಿಗೆ ಒಂದು ಬಹಿರಂಗವಾಗಿರ್ತಕ್ಕಂತಹ ಸವಾಲನ್ನು ಕೊಡ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ತಾಕತ್ತಿದ್ರೆ ಮುಂದಿನ ದಿವಸಗಳಲ್ಲಿ ಹಿಂದೂಗಳ ವಿರುದ್ಧ ಏನಾದರೂ ಕೆಲಸ ಕಾರ್ಯವನ್ನ ಮಾಡಿದ್ರೆ ಹಿಂದೂ ಸಮಾಜದಲ್ಲಿರ್ತಕ್ಕಂಥ ದೇವ ದುರ್ಲಭ ಕಾರ್ಯಕರ್ತರನ್ನ ಅಧಿಕಾರದ ಬಲದಿಂದ ಅವರ ಮೇಲೆ ಸವಾರಿ ಮಾಡತಕ್ಕಂಥ ಪ್ರಯತ್ನವನ್ನ ಮಾಡಿದ್ರೆ
ಹಿಂದೂ ಸಮಾಜ ಯಾವತ್ತೂ ಕೂಡ ಸಹಿಸೋದಿಲ್ಲ. ನಿಮ್ಮ ಸರ್ಕಾರ ಇರಬಹುದು, ಆದರೆ ಅದಕ್ಕೆ ಉತ್ತರವನ್ನ ಕೊಡತಕ್ಕಂತ ತಾಕತ್ ಹಿಂದೂ ಸಮಾಜಕ್ಕೆ ಇದೆ ಅನ್ನತಕ್ಕಂತ ವಿಚಾರವನ್ನ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ, ಮುಂದಿನ ದಿವಸದಲ್ಲಿಯೂ ಕೂಡ ಈ ರಾಷ್ಟ್ರದ ಸಮಾಜದ ಕೆಲಸವನ್ನ ಮಾಡೋದಕ್ಕೆ ಶಕ್ತಿಯನ್ನು ಕೊಡತಕ್ಕಂತ ವ್ಯವಸ್ಥೆಯನ್ನ ನಾವೆಲ್ಲರೂ ಮಾಡೋಣ. ಭಾರತ ಮಾತೆ ಮತ್ತೆ ಜಗಜ್ಜನನಿಯಾಗಲಿ, ವಿಶ್ವಕ್ಕೆ ನೇತೃತ್ವ ಕೊಡತಕ್ಕಂತ ಶಕ್ತಿ ನಮ್ಮ ದೇಶಕ್ಕೆ ಬರಲಿ. ನಾವೆಲ್ಲರೂ ಕೂಡ ಆ ರಾಷ್ಟ್ರದ ಗೌರವವನ್ನು ಮತ್ತು ತಾಯಿ ಭಾರತೀಯ ಗೌರವವನ್ನು ಉಳಿಸತಕ್ಕಂತ ಸಂಕಲ್ಪವನ್ನ ಈ ಸಂದರ್ಭದಲ್ಲಿ ಮಾಡೋಣ ಅನ್ನತಕ್ಕಂತ ಆಶಯದ ಜೊತೆಗೆ ಈ ದಿವಸ ತಮ್ಮ ಕೆಲಸ ಕಾರ್ಯದ ಒತ್ತಡದ ನಡುವೆಯೂ ಎಲ್ಲವನ್ನ ಬಿಟ್ಟು ಈ ಧರ್ಮ ಉಳಿದರೆ ಮಾತ್ರ ನಾವೆಲ್ಲರೂ ಬದುಕುವುದಕ್ಕೆ ಸಾಧ್ಯ. ಈ ರೀತಿಯ ಘಟನೆಗಳು ಆದಂತ ಸಂದರ್ಭದಲ್ಲಿ ಇದಕ್ಕೆ ಖಂಡನೆಯನ್ನ ಮಾಡಬೇಕು. ಮುಂದಿನ ದಿವಸದಲ್ಲಿ ಈ ರೀತಿಯ ಬೆಳವಣಿಗೆಗಳು ನಡೆಯೋದಕ್ಕೆ ಆಸ್ಪದವನ್ನ ಕೊಡಬಾರದು ಅಂತಕ್ಕಂಥ ಯೋಚನೆ ಅಡಿಯಲ್ಲಿ ತಾವೆಲ್ಲ ಭಾಗವಹಿಸಿದ್ದೀರಿ. ನಿಮ್ಮೆಲ್ಲರ ಆ ಭಾಗವಹಿಸುವಿಕೆ ನಮಗೆಲ್ಲರಿಗೂ ಶ್ರೀರಕ್ಷೆಯಾಗಿದೆ. ಮುಂದಿನ ದಿವಸದಲ್ಲಿಯೂ ಕೂಡ ನನ್ನ ಕೊನೆಯ ಉಸಿರಿರುವ ತನಕ ಆ ತಾಯಿ ಭಾರತೀಯ ಸೇವೆಯನ್ನ ಮಾಡೋದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಧರ್ಮದ, ರಾಷ್ಟ್ರದ, ಹಿಂದುತ್ವದ ಕೆಲಸವನ್ನ ಮಾಡೋದಕ್ಕೆ ನೀವೆಲ್ಲರೂ ಆದರ್ಶವಾಗಿರತಕ್ಕಂತ ಆಶೀರ್ವಾದವನ್ನ ಮಾಡ್ತೀರಿ ಅಂತಕ್ಕಂಥ ವಿಶ್ವಾಸದ ಜೊತೆಗೆ ನಿಮಗೆಲ್ಲರಿಗೂ ಮತ್ತೆ ವಂದನೆಗಳನ್ನ ಸಲ್ಲಿಸ್ತಾ, ಮುಂದಿನ ದಿವಸದಲ್ಲಿ ಕೂಡ ನಾವೆಲ್ಲರೂ ಒಂದಾಗಿ ಒಟ್ಟಾಗಿ ಜೊತೆಯಾಗಿ ಕೆಲಸ ಮಾಡತಕ್ಕಂತ ಸಂಕಲ್ಪವನ್ನ ಮಾಡೋಣ. ಪುತ್ತೂರಿನಲ್ಲಿ ಮತ್ತೆ ಆ ಭಗವಧ್ವಜವನ್ನ ಎತ್ತರಕ್ಕೆ ಹಾರಿಸತಕ್ಕಂತ ಶಕ್ತಿ ಆ ಮಹಾಲಿಂಗೇಶ್ವರ ದೇವರು ಮತ್ತು ತಾಯಿ ಭಾರತ ಮಾತೆ ನಮಗೆಲ್ಲರಿಗೂ ಅನುಗ್ರಹಿಸಲಿ ಅಂತಕ್ಕಂಥ ಆಶಯದ ಜೊತೆಗೆ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ